ಸ್ವಾಸ್ಥ್ಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಎಲ್ಲ ಸಮಸ್ಯೆಗಳ ಮೂಲ ನಮ್ಮ ಹೊಟ್ಟೆ, ಉದರ ಅಂತ ಹೇಳಲಾಗುತ್ತೆ. ನಮ್ಮ ಜೀರ್ಣಕ್ರಿಯೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಉಂಟಾಗಿದ್ದಲ್ಲಿ ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತೆ ಎನ್ನುವಂತ ವಿಚಾರ ಇವತ್ತಿನ ದಿನಮಾನಗಳಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ಈ ಸಮಸ್ಯೆ ತೀರಾ ಉಲ್ಬಣವಾದಾಗ ಫೈಲ್ಸ್, ಫಿಷರ್, ಫಿಸ್ಟುಲಾ ಎನ್ನುವಂತ ಸಮಸ್ಯೆಗಳು ಕಂಡು ಬರುತ್ತೆ. ಸಾಕಷ್ಟು ಮಂದಿ ಈ ಸಮಸ್ಯೆಗಳಿಂದ ಬಹಳ ದೀರ್ಘಕಾಲದ ಸಮಸ್ಯೆಯಾಗಿ ಇದು ಬಾಧಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಹಾಗಾದ್ರೆ ಯಾವ ರೀತಿಯಾಗಿ ನಾವು ಈ ಒಂದು ಸಮಸ್ಯೆಗಳು ಬಾರದೆ ಇರುವಾಗೆ ಮೊದಲು ನೋಡ್ಕೊಳ್ಬೇಕು? ಈಗ ಆಲ್ರೆಡಿ ಬಂದಿದೆ, ಏನ್ ಮಾಡೋದು ಡಾಕ್ಟರ್ ಅಂತ ನೀವು ಡಾಕ್ಟರ್ ಹತ್ರ ಕೇಳ್ತಾ ಇರುವಾಗ ಅವರು ಯಾವ ರೀತಿಯಾದಂತ ಸೊಲ್ಯೂಷನ್ ಅನ್ನ ಕೊಡ್ತಾರೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇನ್ನು ಇದನ್ನ ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಯಾವೆಲ್ಲ ರೀತಿಯಾದಂತ ಅನಾಹುತಗಳಿಗೆ ನಾವು ತುತ್ತಾಗಬೇಕಾಗುತ್ತೆ. ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ಖ್ಯಾತ ವೈದ್ಯರಾದಂತ ಡಾಕ್ಟರ್ ಅಂಜನಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಕಾರ್ಯಕ್ರಮ ನಮಸ್ಕಾರಮ್ಮ. ನಮಸ್ಕಾರ. ಯಾವುದೇ ಒಂದು ಕಾಯಿಲೆ ಆಗಲಿ ಡಾಕ್ಟರ್, ಸಡನ್ ಆಗಿ ಮನುಷ್ಯನಿಗೆ ಬಂತು ಅಥವಾ ಸಡನ್ ಆಗಿ ಜಾಸ್ತಿ ನಮ್ಗೆ ಬಾಧಿಸ್ತಾ ಇದೆ ಅಂತ ಆಗೋದಿಲ್ಲ. ಮುಂಚೆನೆ ಅದರ ಲಕ್ಷಣಗಳನ್ನ ತೋರಿಸಿರುತ್ತೆ. ಇದೇ ರೀತಿಯಾಗಿ ನಾವು ಪೈಲ್ಸ್ ವಿಚಾರವನ್ನ ಮಾತನಾಡೋದಾದ್ರೆ ಮುಂಚೆನೆ ಅವರಿಗೆ ಗೊತ್ತಾಗಿರುತ್ತೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದೆ, ಇದು ಪೈಲ್ಸ್ ಆಗ್ಬೋದು ಅನ್ನುವಂಥದ್ದೇನಾದ್ರೂ ಮುನ್ಸೂಚನೆ ಕೊಡುತ್ತಾ? ತುಂಬ ಒಳ್ಳೆಯ ಕಾರ್ಯಕ್ರಮ. ಸಮಗ್ರ ಸ್ವಾಸ್ಥ್ಯ ಅಂದ ತಕ್ಷಣವೇ ಒಬ್ಬ ವೈದ್ಯನಾಗಿ ಜನಸಾಮಾನ್ಯರಿಗೆ ಇದರ ಅರಿವು ಮೂಡಿಸೋದಿದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್. ಅದನ್ನು ನಾವಿಬ್ಬರು ಸೇರಿ ಮಾಡೋಣ. ಈಗ ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ಕು. ನೀವು ಕೇಳಿದ್ದು ಪೈಲ್ಸ್ ಬಗ್ಗೆ ಕೇಳ್ತಿದ್ದೀರಿ. ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ನಮ್ಮ ಭಾಷೆಯಲ್ಲಿ ಹೆಲ್ತ್ ಈಸ್ ವೆಲ್ತ್, ದೆರ್ ಇಸ್ ನೋ ಡೌಟ್. ಈ ಪೈಲ್ಸ್ ಅಂದರೆ ಸರ್ವೇ ಸಾಮಾನ್ಯವಾಗಿ ಮೂಲವ್ಯಾಧಿ ಅಂತಾರೆ ಕನ್ನಡದಲ್ಲಿ. ಮಳೆ ಕಾಯಿಲೆ ಅಂತಾರೆ ಕೆಲವರು. ನನ್ನ ದೊಡ್ಡಬಳ್ಳಾಪುರದ ನಮ್ಮೂರ ಕಡೆ ಮಳೆ ಕಾಯಿಲೆ ಬಂದಿದೆ ಅಂತಾರೆ. ನನ್ನ ಮೆಡಿಕಲ್ ಭಾಷೆಯಲ್ಲಿ ಇದನ್ನು ಹೆಮರಾಯ್ಡ್ಸ್ ಅಂತೀವಿ ನಾವು. ಹೀಮು ಅಂದರೆ ಬ್ಲಡ್, ರಾಯ್ಡ್ಸ್ ಅಂದರೆ ಅದು ಹರಿಯುವಂಥದ್ದು. ನೋಡಿ, ನಾನು ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಇದ್ದೀನಿ. ನಮ್ಮ GIT ಸಿಸ್ಟಮ್ ನಿಜವಾಗಲೂ ಒಬ್ಬ ಮನುಷ್ಯನ ಸ್ವಾಸ್ಥ್ಯ ಚೆನ್ನಾಗಿರಬೇಕು ಅಂದರೆ ಅವನ GIT ಸಿಸ್ಟಮ್ ಜಠರ ಚೆನ್ನಾಗಿರಬೇಕು ಅಂತೀವಿ ನಾವು. ಆ್ಯಕ್ಚುಲಿ ನಮ್ಮ GIT ಅಂದರೆ ನನ್ನ ಭಾಷೆಯಲ್ಲಿ ಸ್ಟಮಕ್ಕು, ಸಣ್ಣ ಕರಡು ಅಂದರೆ ಜಠರ, ಸಣ್ಣ ಕರಡು. ನೋಡಿ, ನಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಆಶ್ಚರ್ಯ ಆಗುತ್ತೆ. 6 ಮೀಟ್ರ್ ಸಣ್ಣ ಕರಳು, ಅಮ್ಮನ ಸೀರಿಯಷ್ಟು ಉದ್ದ ಇರುತ್ತೆ. ದೊಡ್ಡ ಕರಳು 1.5 ಮೀಟ್ರು. ದೊಡ್ಡ ಕರಳು ಕೊನೆಗೆ ಎಂಡಾಗುತ್ತೆ. ರೆಕ್ಟಮ್ ಏನಲ್ ಕೆನಾಲ್ ಅಂತೀವಿ. ಕನ್ನಡದಲ್ಲಿ ಗುದದ್ವಾರ ಅಂತ ಏನಂತಾರಲ್ಲ, ಅದನ್ನು ನಮ್ಮ ಭಾಷೆಯಲ್ಲಿ ಏನಲ್ ಕೆನಾಲ್ ಅಂತೀವಿ. 3.75 ಅಂದರೆ 1.5 ಇಂಚ್ ಅಷ್ಟೇ ಅದು. ಅದ್ರ ಮೇಲ್ಗಡೆ ಅದು ಲಾಸ್ಟ್ ಪಾರ್ಟ್ ಆಫ್ ಗಟ್ ಅಂತೀವಿ ನಾವು. ಆ ಭಾಗದಲ್ಲಿ 3-4 ಕಾಯಿಲೆಗಳು ಬರ್ತವೆ. ಅದರಲ್ಲಿ ಹೆಮರಾಯ್ಡ್ಸ್ ಒಂದು, ಫಿಷರ್ ಒಂದು, ಫಿಸ್ಚುಲಾ ಒಂದು, ಪೆರಿಯನಲ್ ಆಬ್ಸೆಸ್ಸು, ಅಪರೂಪಕ್ಕೆ ಎಲ್ಲಕ್ಕಿಂತಲೂ ಇಂಪಾರ್ಟೆಂಟು ಗುದದ್ವಾರದ ಕ್ಯಾನ್ಸರ್. ಇಷ್ಟು ವಿಚಾರಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಯಾವುದೇ ಗುದದ್ವಾರದ ಕಾಯಿಲೆಗಳು ಬರಬೇಕಾದ್ರೆ ಮೇನ್ ಇಂಪಾರ್ಟೆಂಟು ಮಲಬದ್ಧತೆ, ಕಾನ್ಸ್ಟಿಪೇಷನ್ ಪ್ರಿವೆಂಟ್ ಮಾಡಿದರೆ ಈ ಕಾಯಿಲೆಗಳು ಬರಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ನೀವು ಭಾಳ ಚೆನ್ನಾಗಿ ಹೇಳಿದ್ರಿ ಆವಾಗಲೇ, 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್. ಅದಕ್ಕೆ ಆ್ಯಕ್ಚುಲಿ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಹೇಳ್ತೀವಿ ನಾವೊಬ್ಬರೇ ಎರೆಕ್ಟ ನಡೆಯುವಂಥ ಪ್ರಾಣಿಗಳು, 2 ಕಾಲಿನಲ್ಲಿ ನಡೆಯೋ ಪ್ರಾಣಿಗಳು. ನಾವು ದೇವರಿಗೆ ಈ ಪೊಸಿಷನ್ಗೆ 2 ಟ್ಯಾಕ್ಸ್ ಕಟ್ಟಬೇಕಾಗತ್ತಂತೆ. ಒಂದು, ಕಾಲುಗಳಲ್ಲಿ ವ್ಯಾರಿಕೋಸ್ ವೆಯ್ನ್ ಅಂತ ಆಗುತ್ತೆ. ವೆಯ್ನ್ಗಳು ಊದ್ಕೋತವೆ. ಅದನ್ನು ಜನಗಳು ನರ ಅಲ್ಲ, ಅದು ಧಮನಿಗಳು, ವೆಯ್ನ್. ಅದು ಬಿಟ್ಟರೆ ಹೆಮರಾಯ್ಡ್ಸ್. ಇವೆರಡನ್ನು ಪ್ರಾಣಿಗಳಲ್ಲಿ ಹೆಮರಾಯ್ಡ್ಸ್ ಆಗೋದಿಲ್ಲ, ಪೈಲ್ಸ್ ಆಗೋದಿಲ್ಲ. ಸೊ ಇವೆರಡು ನಮ್ಮ ಎರೆಕ್ಟ್ ಪಾಸ್ಚರಿಗೆ ನಾವು ದೇವರಿಗೆ ಕೊಡೋವಂಥ ಟ್ಯಾಕ್ಸ್ ಅಂತೀವಿ ನಾವು. ಸೊ ಫಸ್ಟ್ ಆಫ್ ಆಲ್ ಜನಗಳಿಗೆ ಇದು ಯಾಕೆ ಕನ್ಫ್ಯೂಷನ್ ಅಂದರೆ, ನಾಟಿಯವರು ಗರಿಕೆ ಹುಲ್ ಕಿತ್ತಂಗೆ ಕಿತ್ಬಿಡ್ತೀವಿ, ಬೇರು ಸಮೇತ ಕಿತ್ಬಿಡ್ತೀವಿ, ಕುದುರೆ ಬಾಲದ ಕೂದಲು ಕಟ್ಟಿ ಕಿತ್ಬಿಡ್ತೀವಿ. ದಯವಿಟ್ಟು ತಿಳ್ಕೊಳ್ಳಿ, ಗುದದ್ವಾರದಲ್ಲಿ 3 ಕುಷನ್. ಇದು ಗುದದ್ವಾರ ಇದ್ದರೆ 3 o'clock, 11 o'clock, 7 3 ಭಾಗ ನಮ್ಮ ವಾಚಲ್ಲಿಟ್ಟರೆ ಆ 3 ಪೊಸಿಷನ್ನಲ್ಲಿ ಇಷ್ಟಪ್ಪ ಒಂದು ದ್ರಾಕ್ಷಿ ಥರ ಕಾಣುತ್ತೆ. ಅದನ್ನೇ ನಾವು ಹೆಮರಾಯ್ಡ್ಸ್ ಅನ್ನೋದು. ಅದೇ ಮಧ್ಯಭಾಗದಲ್ಲಿ ಸೀಳ್ಕೊಂಡೋಗಿರುತ್ತೆ, ಸೀಳು ಹುಣ್ಣು ಅಂತೀವಿ, ಅದನ್ನು ಫಿಷರ್. ಇನ್ನು ಕೆಲವರಿಗೆ ಗುದದ್ವಾರದ ಪಕ್ಕದಲ್ಲಿ ಆಬ್ಸೆಸ್ ಆಗುತ್ತೆ, ಕುರ ಆಗುತ್ತೆ. ಅದು ಒಡ್ಕೊಂಡ್ರೆ ಒಂದು ಹೋಲ್ ಆಗುತ್ತೆ, ಅದು ಗುದದ್ವಾರಕ್ಕೆ ಕನೆಕ್ಷನ್ ಇರುತ್ತೆ. ಇದನ್ನು ಪಿಸ್ತುಲ. ಜನಸಾಮಾನ್ಯರಿಗೆ ಅರ್ಥ ಆಗಬೇಕಂದ್ರೆ ಈ 3. ಇನ್ನೊಂದು, ಒಳಗಡೆ ಕ್ಯಾನ್ಸರ್ ಇರುತ್ತೆ, ಅದು ಅವ್ರಿಗೆ ಗೊತ್ತಾಗಲ್ಲ. ಅದು ರೋಗ ಲಕ್ಷಣಗಳು ಆಮೇಲೆ ಹೇಳ್ತೀನಿ. ನಾನೊಬ್ಬ ಸರ್ಜನ್ ಆಗಿ ನನ್ನ ಇಂಡೆಕ್ಸ್ ಫಿಂಗರ್ ನಾನು ಭಾಳ ಜನಕ್ಕೆ ಹೇಳ್ತಾ ಇರ್ತೀನಿ, ನನ್ನ ಸ್ಟೂಡೆಂಟ್ಸ್ಗೆ, ಏಕಲವ್ಯನಿಗೆ ಇದು ಹೆಂಗೆ ಇಂಪಾರ್ಟೆಂಟು, ಒಬ್ಬ ಸರ್ಜನಿಗೆ ಇದು ಇಂಪಾರ್ಟೆಂಟು. ನಾವೊಂದು ಗ್ಲೌಸ್ ಹಾಕ್ಕೊಂಡು ಮೋಷನ್ ಮಾಡೋ ಜಾಗ ಇದು ನಮ್ಮ ಕೆಲಸ. ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದಿರ ಮಾಡೋ ಅಂಥ ನಮ್ಮ ಟೆಸ್ಟ್ ಇದು. ಅಲ್ಲಿ ಕ್ಯಾನ್ಸರ್ ಇದೆ ನನ್ನ ಕೈಗೆ ಹತ್ತುತ್ತೆ. ಇದು ಡಿಜಿಟಲ್ ರೆಕ್ಟಲ್ ಎಕ್ಸಾಮ್ ಅಂತೀವಿ ನಾವು.
ಸೊ ಇವಿಷ್ಟಕ್ಕೂ ಕಾರಣ ಒಂದೇ, ಮಲಬದ್ಧತೆ. ಮಲಬದ್ಧತೆ ಅಂದರೆ ಯಾಕಾಗುತ್ತೆ? ಭಾಳ ಜನ ಅನ್ಕೋತಾರೆ ಮುದ್ದೆ ತಿಂದರೆ ಭಾಳ ಗಟ್ಟಿ ಡಾಕ್ಟ್ರೆ ಅದಕ್ಕೆ ಬಂತು ಅನ್ಕೋತಾರೆ, ಚಪಾತಿ ತಿಂದರೆ ಹೀಟು ಡಾಕ್ಟ್ರೆ ಅದಕ್ಕೆ ಬಂತು ಅನ್ಕೋತಾರೆ, ಇನ್ನು ಕೆಲವರು ನಾನು ಕೋಳಿ ತಿಂತೀನಿ ಡಾಕ್ಟ್ರೆ ಎಕ್ಸಸ್ ಆಫ್ ಹೀಟ್ ಆಯಿತು ಅಂತಾರೆ. ದಯವಿಟ್ಟು ಇವೆಲ್ಲ ನಿಮ್ಮ ಭಾಷೆ. ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಮಲಬದ್ಧತೆಗೆ ಕಾರಣ ಲ್ಯಾಕ್ ಆಫ್ ಫೈಬರ್ಸ್ ಅಂತೀವಿ, ನಾರಿನಾಂಶಗಳು. ಇದೆಲ್ಲಿರುತ್ತೆ ಡಾಕ್ಟ್ರೆ? ಸೊಪ್ಪು ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ. ಅದಕ್ಕೆ ನಾವು ತಂಪಾಗಲಿ ಅಂತ ಜ್ಯೂಸ್ ಕುಡಿಯೋದು ಬಿಟ್ಟು ಹಣ್ಣುಗಳು ತಿಂತೀವಿ, ತಿನ್ನಿ ಅಂತ ಹೇಳ್ತೀವಿ. ಅದರೊಳಗೆ ಕೆಲವರಿಗೆ ಮತ್ತೆ ಹಣ್ಣುಗಳಲ್ಲಿ ಕನ್ಫ್ಯೂಷನ್, ಚೇಪೆ ಹಣ್ಣು ತಿನ್ನಬೇಕಾ, ಬಾಳೆಹಣ್ಣು ತಿನ್ನಬೇಕಾ, ಚುಕ್ಕೆ ಬಾಳೆಹಣ್ಣು ತಿನ್ನಬೇಕಾ, ಇವೆಲ್ಲ. ಸೊ ನಾರಿನ ಅಂಶ ಇರಬೇಕು. ಮುದ್ದೆಯಲ್ಲಿ ನಾರಿರುತ್ತೆ, ದಯವಿಟ್ಟು ಮುದ್ದೆ ಗಟ್ಟಿ ಅಂದ್ಕೋಬೇಡಿ. ಚಪಾತಿ ಒಳಗೆ ನಾರಿರುತ್ತೆ ಅಂದರೆ ಅವು ತಿಂದಾಗ ಅದ್ರ ಜೊತೆಯಲ್ಲಿ ಸೊಪ್ಪು ತರಕಾರಿಗಳು ಜಾಸ್ತಿ ಇರಬೇಕು. ಹೌದು. ಈ ನಾನ್ ವೆಜಿಟೇರಿಯನ್ಗೆ ನಾನು ಯಾವಾಗಲೂ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಕೋಳಿ ತಿನ್ನೋರಿಗೆ. ಅನ್ಫಾರ್ಚುನೇಟ್ಲಿ ಅವ್ರು ಹೀಟು ಅನ್ಕೋತಾರೆ, ಅಲ್ಲ. ಇದು ಭಾಳ ಜನ ಚಿಕನ್ ತಿನ್ನೋರು ಸ್ಕಿನ್ ಔಟ್ ಚಿಕನ್ ತರಿಸಿ ತಿಂತಾರೆ, ಅದರಲ್ಲಿ ಫೈಬರ್ ಇರಲ್ಲ. ಸೊ ಹಂಗಾಗಿ ಎಲ್ಲಿ ಫೈಬರ್ ಇರಲ್ಲ ಅಲ್ಲಿ ಮಲಬದ್ಧ. ಹಂಗೆ ಅಂದ್ಕೊಂಡು ಕೋಳಿ ತಿನ್ನಬಾರ್ದ, ತಿನ್ನಿ. ಅದ್ರ ಜೊತೆಗೆ ಸಲಾಡ್ಸ್ ತಿನ್ನಿ, ಸೌತೆಕಾಯಿ, ಮೂಲಂಗಿ, ಟೊಮೊಟೊ, ಕ್ಯಾರೆಟು, ಇದರೊಳಗೆ ಫೈಬರ್ ಇರುತ್ತೆ. ಆಮೇಲೆ ನೀರು ಭಾಳ ಇಂಪಾರ್ಟೆಂಟ್ ಜನಗಳಿಗೆ. ಸೊ ನೀರು ಯಾರು ಹೆಚ್ಚಿಗೆ ಕುಡಿತಾರಲ್ಲ ಅವ್ರಿಗೆ ಮಲಬದ್ಧತೆ ಆಗಲ್ಲ. ಸೊ ಪೈಲ್ಸು ಕನ್ನಡದಲ್ಲಿ ಹೇಳೋದಾದರೆ ತಿಣುಕುವುದರಿಂದ, ಮೋಷನ್ ಸಲೀಸಾಗಾದರೆ ಅವನಿಗೆ ಪೈಲ್ಸ್ ಬರೋಲ್ಲ. ಅನ್ನೆಸರಿ ತಿಣ್ಕೋದು, ಸ್ಟ್ರೈನ್ ಅಂತೀವಲ್ಲ, ಸ್ಟ್ರೈನ್ ಮಾಡಿಕೊಂಡ್ರೆ ಪೈಲ್ಸ್ ಆಗುತ್ತೆ. ಸೊ ಇದಿಷ್ಟು. ಸೊ ಸರಳವಾಗಿ ಹೇಳಬೇಕು ಅಂದರೆ ಮಳೆ ಕಾಯಿಲೆ ಇನ್ನು ಕೆಲವರಿಗೆ ಒಂದು ಫ್ಯಾಮಿಲಿ ಒಳಗೆ ರನ್ ಆಗುತ್ತೆ. ತಾತನಿಗಿತ್ತು, ಅಪ್ಪನಿಗಿರ್ಬೋದು, ಯಾಕಂದರೆ ಇವೆಲ್ಲ ವೀನಸ್ ಡಿಸಾರ್ಡರ್ಸ್ ಅಂತೀವಿ. ಸೊ ಅದರಿಂದ ಕೆಲವು ಫ್ಯಾಮಿಲಿ ಒಳಗೆ ರನ್ ಆಗ್ಬೋದು. ಅದರ್ವೈಸ್ ಮಳೆ ಕಾಯಿಲೆ ಅಥವಾ ಪೈಲ್ಸು, ಹೆಮರಾಯ್ಡ್ಸು ಇದು ಇಟ್ಸ್ ವೆರಿ ವೆರಿ ಕಾಮನ್. 30% ಹೆಣ್ಮಕ್ಳಲ್ಲಾಗ್ಬೋದು, ಗಂಡು ಮಕ್ಕಳಲ್ಲಾಗ್ಬೋದು. ಬಟ್ ಏನಂದರೆ ಯೂಶಲಿ 20 ವರ್ಷದ ಮೇಲೆ ಸಣ್ಣ ಮಕ್ಕಳಲ್ಲಿ ಪೈಲ್ಸ್ ಆಗೋದಿಲ್ಲ. ಹಿರಿಯರಲ್ಲಿ ಪೈಲ್ಸ್ ಆಗುತ್ತೆ. ಬಟ್ ಪೈಲ್ಸ್ ಜೊತೆ ಕ್ಯಾನ್ಸರು ಇದೆಯಾ ಅಂತ ನಾನು ಡಿಟೆಕ್ಟ್ ಮಾಡ್ತೀನಿ, ಯಾಕಂದ್ರೆ ನಾನು ಸರ್ಜನ್ ನಾನು. ಸೊ ಇಷ್ಟು ವಿಚಾರಗಳು ಜನಗಳಿಗೆ ಅರಿವಿರಲಿ ಅಂತ.